ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಆದ್ಮೇಲೆ ನೋಡ್ತಾ ಇದ್ದೀರಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಇದರಲ್ಲಿ ಲಾಗಿನ್ ಆದ ನಂತರ ಮುಖ್ಯವಾಗಿ ಈ ಥರ ಇಂಟರ್ಫೇಸ್ ಬರ್ತಾ ಇದೆ. ನೋಡ್ತಾ ಇದ್ದೀರಿ ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಡೇಟ್ ಬರುತ್ತೆ, ಟೈಮಿಂಗ್ ಕೂಡ ಬರುತ್ತೆ, ಇಲ್ಲಿ ಟೀಚರ್ ಪ್ರೊಫೈಲ್ ಅಂತ ಕೂಡ ಅಲ್ಲಿ ಬರುತ್ತೆ. ಬಂದ ನಂತರ ನೋಡ್ತಾ ಇದ್ದೀರಿ ಲೆಸನ್ ಪ್ಲ್ಯಾನ್ ತಾವು ಬರೀಬೋದು. ಆ ಲೆಸನ್ ಪ್ಲ್ಯಾನ್ ಬರೆದ ನಂತರ ಅಸೆಸ್ಮೆಂಟಲ್ಲಿ ಎರಡು ಆಪ್ಷನ್ ಬರ್ತಾ ಇದೆ. ಇದರಲ್ಲಿ ನೋಡ್ತಾ ಇದ್ದೀರಿ ಒಂದು LBA ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತ ಬರ್ತಾ ಇದೆ, ಇನ್ನೊಂದು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಬರ್ತಾ ಇದೆ. ಸೊ ಮೊದಲಿಗೆ LBA ಅಂದರೆ ಏನು ಬರ್ತಾ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡೋಣ ಅಂತ. ಸೊ ನೋಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ಮುಖ್ಯವಾಗಿ ತಮ್ಮ ಶಾಲೆಯ ಒಂದು ಸ್ಕೂಲ್ ನೇಮ್ ಬರ್ತಾ ಇದೆ, ಸ್ಕೂಲ್ ಮೀಡಿಯಂ ಬರ್ತಾ ಇದೆ, ಅದೇ ರೀತಿ ಸ್ಕೂಲ್ ಅಡ್ರೆಸ್ ಬರ್ತಾ ಇದೆ, ಸ್ಟ್ಯಾಂಡರ್ಡ್ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಿ ಮೀಡಿಯಂ ಬರ್ತಾ ಇದೆ, ಅದರಲ್ಲಿ ನಾನು ಕನ್ನಡ ಮೀಡಿಯಂ ಬರಿತಾ ಇದ್ದೀನಿ. ಕ್ಲಾಸ್ ನೋಡ್ತಾ ಇದ್ದೀರಿ 10th ಕ್ಲಾಸ್. ಅದೇ ರೀತಿ ಇಲ್ಲಿ ಸಬ್ಜೆಕ್ಟ್ ಬರ್ತಾ ಇದೆ, ಸಬ್ಜೆಕ್ಟ್ ಕೂಡ ನಾನು ಇಲ್ಲಿ ದಾಖಲಿಸಬೇಕಾಗಿದೆ. ಗ್ರೂಪ್ ಕೂಡ ಬರ್ತಾ ಇದೆ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಅಂತ ನಾನು ಅಲ್ಲಿ ಬರಿತಾ ಇದ್ದೀನಿ. ಅದೇ ರೀತಿ ಸಬ್ಜೆಕ್ಟ್ ನೋಡ್ತಾ ಇದ್ದೀರಿ, ಸಬ್ಜೆಕ್ಟ್ ನಾನು ಈಗ ಸೈನ್ಸ್ ಪೇಪರ್ ಆ್ಯಡ್ ಮಾಡಬೇಕಾಗಿದೆ ನನಗೆ ಈಗ. ಅದೇ ರೀತಿ ನೋಡ್ತಾ ಇದ್ದೀರಿ ಚಾಪ್ಟರ್ ಅಂತಂದರೆ 1ನೇ ಚಾಪ್ಟರ್ ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂತಕ್ಕಂಥ ಒಂದು ಅಧ್ಯಾಯ ನಾನು ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ ಆದ್ಮೇಲೆ. ಅದೇ ರೀತಿ ಯೂನಿಟ್ ಟೆಸ್ಟ್ ಡೇಟ್ ಅಂದರೆ ಈ ಒಂದು ಟೆಸ್ಟ್ ತೆಗೆದುಕೊಂಡಂತಹ ಒಂದು ದಿನಾಂಕ ಕೂಡ ತಾವಲ್ಲಿ ನಮೂದಿಸಬೇಕಾಗಿದೆ. ಹೀಗಾಗಿ ಆ ಡೇಟ್ ಕೂಡ ನಾನು ನಮೂದಿಸಿದ್ದೀನಿ. ನಂತರ ನೋಡ್ತಾ ಇದ್ದೀರಿ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಬರ್ತಾ ಇದೆ ಆದ್ಮೇಲೆ. ನೋಡ್ತಾ ಇದ್ದೀರಿ ಸರ್ಚ್ ಅಂತಕ್ಕಂಥ ಆಪ್ಷನ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಕೊಡುವುದರ ಮೂಲಕ ಅಲ್ಲಿ ವಿದ್ಯಾರ್ಥಿಗಳ ಟೆಸ್ಟ್ ಅಂಕಗಳನ್ನು ನಾನು ಇಲ್ಲಿ ದಾಖಲಿಸಬೇಕಾಗಿದೆ. ನೋಡ್ತಾ ಇದ್ದೀರಿ ಸುಮಾರಾಗಿ ಇಲ್ಲಿ ಆ STS ನಂಬರ್ ಬರ್ತಾ ಇದೆ, ಅದೇ ರೀತಿ ಆ ನೇಮ್ ಕೂಡ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಿ ಇಲ್ಲಿ 10th ಕೂಡ ಬರ್ತಾ ಇದೆ, 10th ಕ್ಲಾಸ್ ಅಂತ ಹಾಕಿದ್ದೀನಿ. STS ನಂಬರ್ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. STS ನಂಬರ್ ನೋಡ್ತಾ ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದೀರಿ STS ನಂಬರ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಅಭಿಷೇಕ್ ಅದೇ ರೀತಿ ನೋಡ್ತಾ ಇದ್ದೀರಿ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಅಭಿಷೇಕ್ ಮಾರ್ಕ್ಸ್ ತೆಗೆದುಕೊಂಡದ್ದು 25ಕ್ಕೆ 17 ಅಂಕ ಗಳಿಸಿದ್ದಾನೆ. ಅಲ್ಲಿ ಗ್ರೇಡ್ ಕೂಡ ಬರ್ತಾ ಇದೆ ಆದ್ಮೇಲೆ. ನೋಡ್ತಾ ಇದ್ದೀರಿ ಗ್ರೇಡ್ ಕೂಡ ಬರ್ತಾ ಇದೆ. ಅದೇ ರೀತಿ ಈ ಒಂದು 2ನೇ ವಿದ್ಯಾರ್ಥಿ ಅಭಿಷೇಕ್ ಅಂತ ಇದೆ, ಅಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಕೂಡ ನಾನು ಹಾಕಿದ್ದೀನಿ B+ ಅಂತ. ಸೊ 3ನೇ ವಿದ್ಯಾರ್ಥಿನಿ ನೋಡ್ತಾ ಇದ್ದೀರಿ ಅಫ್ರೀನ್ ಅಂತಕ್ಕಂಥದ್ದು, ಇಲ್ಲಿ 25 ಅಂಕ ಗಳಿಸಿದ್ದಾಳೆ. ಐಶ್ವರ್ಯ ಸೊ ಹೀಗೆ ಎಲ್ಲ ವಿದ್ಯಾರ್ಥಿಗಳು ತಾವು ದಾಖಲೆ ಅಂಕಗಳು ದಾಖಲಿಸಿದ ನಂತರ ನೋಡ್ತಾ ಇದ್ದೀರಿ ಮುಂದೆ ಬಂದಾಗ ಇಲ್ಲಿ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ದಾಖಲಿಸಿದ ನಂತರ ನೋಡ್ತಾ ಇದ್ದೀರಿ. ಸೊ 10ನೇ ತರಗತಿಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳು ತಾವು ಇಲ್ಲಿ ಅಂಕಗಳು ಕೊಡ್ತೀರಿ. ನಿಮ್ಮ ವಿಭಾಗ ಕೂಡ ಅಲ್ಲಿ ಹಾಕೋಬಹುದು, ಸೆಕ್ಷನ್ ಪ್ರಕಾರ ಕೂಡ ಇದಿರ್ತದೆ. ಸೊ ಅವುಗಳು ಆದ ನಂತರ ನೋಡ್ತಾ ಇದ್ದೀರಿ ಇಲ್ಲಿ ಸೇವ್ ಅಂತಕ್ಕಂಥ ಆಪ್ಷನ್ ಬರ್ತಾ ಇದೆ. ಸೇವ್ ಅಂತ ಕೊಟ್ಟಿದ ನಂತರ ಮುಂದೆ ಅಂತಂದರೆ ಅಲ್ಲಿ ಸೇವ್ ಆದ ನಂತರ ಮತ್ತೆ ಮುಂದೆ ಮುಖ್ಯ ಗುರುಗಳ ಒಂದು ಲಾಗಿನಲ್ಲಿ ಅದು ಹೋಗುತ್ತೆ. ಓಕೆ ಕೊಟ್ಟಿದ್ದಾರೆ, ಸೇವ್ ಕೊಟ್ಟು ಓಕೆ ಕೊಟ್ಟಿದ್ರೆ ಅಲ್ಲಿ ಮುಖ್ಯ ಗುರುಗಳ ಒಂದು ಲಾಗಿನ್ಗೆ ಹೋಗುತ್ತೆ. ಹೋದ ನಂತರ ಅವರು ಅಲ್ಲಿ ಓಕೆ ಕೊಟ್ಟಿದಾಗ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಸಲ್ಲಿಕೆ ಆಗ್ತದೆ. ಹೀಗಾಗಿ ಈ ಒಂದು ಚಾಪ್ಟರ್ ಅಸೆಸ್ಮೆಂಟ್ ಅವಾಗ ಪೂರ್ಣಗೊಳ್ಳುತ್ತದೆ ಆದ್ಮೇಲೆ. ಸೊ ಬಹಳ ಸರಳವಾದಂತಹ ಒಂದು ವಿಧಾನ ಇದೆ ಲೆಸನ್ ಬೇಸ್ ಅಸೆಸ್ಮೆಂಟ್. ಆ ನಂತರ ಇಲ್ಲಿ ರಿಪೋರ್ಟ್ ಕೂಡ ನಾವು ಜನರೇಟ್ ಮಾಡ್ಬೋದು. ನೋಡ್ತಾ ಇದ್ದೀವಿ 2ನೇ ಇಂಟರ್ಫೇಸ್ ಕಾಣ್ತಾ ಇದ್ದೀರಿ ತಾವು, ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಕೂಡ ಕಾಣ್ತಾ ಇದ್ದೀರಿ ತಾವು ಇದರಲ್ಲಿ. ಸೊ ಇದು ಕೂಡ ಸುಲಭವಾದಂಥ ಒಂದು ವಿಧಾನ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಮೀಡಿಯಂ ಯಾವುದು, ಕನ್ನಡ ಮೀಡಿಯಂ. ಕ್ಲಾಸ್ ನೋಡಿದಾಗ ಇಲ್ಲಿ 10ನೇ ಕ್ಲಾಸ್ ಇದೆ. ಇಲ್ಲಿ ಗ್ರೂಪ್ ಕೂಡ ನೋಡ್ಬೋದು, ಕನ್ನಡ, ಇಂಗ್ಲೀಷ್, ಹಿಂದಿ. ಸಬ್ಜೆಕ್ಟ್ ಯಾವುದು ಅಂದರೆ ಇಲ್ಲಿ ಸೈನ್ಸ್. ಸೊ ಈ ಥರ ಸರ್ಚ್ ಮಾಡಿದಾಗ ಯಾವ ಥರ ಲೆಸನ್ ಬೇಸ್ ಅಸೆಸ್ಮೆಂಟಲ್ಲಿ ಪ್ರೋಗ್ರೆಸ್ ಬರ್ತಾ ಇದೆ ಅಂತ ಕೂಡ ನಾವು ಇಲ್ಲಿ ಸುಲಭವಾಗಿ ನಾವು ಇಲ್ಲಿ
ನಾವು ಇಲ್ಲಿ ದಾಖಲಿಸಬಹುದಾಗಿದೆ. ಅದೇ ರೀತಿ ಈ ಒಂದು ವಿವರಣೆ ಕೂಡ ನಾವಿಲ್ಲಿ ತಿಳ್ಕೊಬೋದು. ಸೊ ಇಲ್ಲಿ ಲೆಸನ್ ಬೇಸ್ ಅಸೆಸ್ಮೆಂಟಲ್ಲಿ ಕೊಟ್ಟಿದಾಗ ಮಾತ್ರ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ನಾವು ಸುಲಭವಾಗಿ ನೋಡಬಹುದಾಗಿದೆ. ಸೊ ಭಾಳ ಸರಳವಾದಂಥ ವಿಧಾನವಿದೆ ಆತ್ಮೀಯರೇ. ತಾವು ಕೂಡ ಈ ಲೆಸನ್ ಬೇಸ್ ಅಸೆಸ್ಮೆಂಟನ್ನು ಸುಲಭವಾಗಿ ಮಾಡುವಿರಿ ಅಂತ ಹೇಳ್ತಾ, ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.